ಆಮೇಲೆ ಐತಿಹ್ಯದ ಪ್ರಕಾರ ಅಂದರೆ ಈ ಪುರಾಣದ ಪ್ರಕಾರ ಅಲ್ಲಿ ಏನು ವರಹಸ್ವಾಮಿಯ ಒಂದು ಟೆಂಪಲ್ ಇದೆ, ನೀವು ನೋಡಿರ್ಬೋದಲ್ವ, ವರಹಸ್ವಾಮಿಯ ಟೆಂಪಲ್. ಪ್ರಥಮ ಪೂಜೆ ವರಹಸ್ವಾಮಿಗಿರುತ್ತೆ ಅಲ್ಲಿಯ ಮೂಲ ದೇವರದು. ವರಹಸ್ವಾಮಿ ವೆಂಕಟೇಶ್ವರನಿಗೆ ಅಲ್ಲಿರೋದಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಮೊದಲಿಗೆ ದರ್ಶನ ಮಾಡಿ ನಂತರ ತಿಮ್ಮಪ್ಪನ ದರ್ಶನ ಮಾಡಿದರೆ ಮಾತ್ರ ಫಲಪ್ರಾಪ್ತಿ ಅಂತ ಒಂದು ನಂಬಿಕೆ. ಈಗ ಕೆಲವರಿಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ರಶ್ ಇರುತ್ತೆ, ಬಂತಾರೆ, ತಿಮ್ಮಪ್ಪನ ಡೈರೆಕ್ಟಾಗಿ ದರ್ಶನ ಮಾಡಿ ಹೋಗ್ಬಿಡ್ತಾರೆ. ಅಂಥವ್ರಿಗೆ ನಿಮಗೆ ಗೊತ್ತಿರಲಿ, ನೀವು ಎಂಟ್ರಿ ಕೊಡ್ತೀರಲ್ವ, ಮೇಯ್ನ್ ಗರ್ಭಗುಡಿಯೊಳಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಈ ಸೈಡಲ್ಲಿ ಒಂದು ಗರುಡನ ಒಂದು ಮೂರ್ತಿ ಇದೆ ಅಲ್ವಾ. ನೀವು ಹಿಂಗೋಗಿ ಸ್ವಲ್ಪ ಬೆಂಡಾಗಿ ಅಲ್ಲಿ ಗರುಡನ ಮೂರ್ತಿ ಇರುತ್ತೆ, ನಂತರ ಮುಂದಕ್ಕೆ ಹೋಗ್ತೀವಿ. ನೀವು ಎಂಟ್ರಿ ಆಗುವ ಸಂದರ್ಭದಲ್ಲಿ ಅಲ್ಲೊಂದು ಕಂಬ ಇದೆ. ಆ ಕಂಬದಲ್ಲಿ ಆ ವರಹಸ್ವಾಮಿಯ ಒಂದು ಕಲ್ಲಿನ ಆ ಕಂಬದಲ್ಲಿ ವರಹಸ್ವಾಮಿಯನ್ನು ಕೆತ್ತಲಾಗಿದೆ. ಅಲ್ಲಿ ಸ್ವಲ್ಪ ಒಂದು ಬೇರೆ ಕಲರ್ ಕೂಡ ಮಾಡಿದ್ದಾರೆ. ಅದನ್ನು ನೋಡಿದರೂ ಕೂಡ ಸಾಕಂತೆ. ನೆಕ್ಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ನೋಡ್ಕೊಳ್ಬೇಕಿದ್ರೆ. ಇದು ತುಂಬ ಜನರಿಗೆ ಗೊತ್ತಿಲ್ಲ ಅಲ್ಲಿಯ ಒಂದು ರಹಸ್ಯ. ಯಾಕಂದರೆ ಅಲ್ಲಿ ನಿಮಗೆ ದರ್ಶನ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಲ್ಲಾದರೂ ವರಹಸ್ವಾಮಿಯನ್ನು ನೋಡಲೇಬೇಕು. ವರಹಸ್ವಾಮಿಯನ್ನು ನೋಡಿ ದರ್ಶನ ಮಾಡಿದರೆ ಮಾತ್ರ ಫಲಪ್ರಾಪ್ತಿ ಅಂತೇಳಿ. ಈಗ ಮತಾಂತರ ವಿಚಾರಕ್ಕೆ ಬರ್ತೀನಿ. ತಿರುಪತಿ ಮತ್ತು ಮತಾಂತರ ಏನದು? ತಿರುಪತಿ ತಿರುಮಲ ಕ್ಷೇತ್ರ ವ್ಯಾಪ್ತಿಯಲ್ಲಿ 7 ಬೆಟ್ಟಗಳಿವೆ. ಏಡುಕೊಂಡಲವಾಡ ಅಂತ ಅದಕ್ಕೆ, ವೃಷಭಾದ್ರಿ, ವೆಂಕಟಾದ್ರಿ, ನಾರಾಯಣಾದ್ರಿ, ಈಗೆಲ್ಲ ಬೇರೆ ಬೇರೆ ಹೆಸರಿದೆ. ತಿರುಪತಿ ತಿರುಮಲ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ತೀರ್ಥಗಳಿವೆ. 10 ತೀರ್ಥ. ಆದರೆ ತಿರುಪತಿ ವ್ಯಾಪ್ತಿಯಲ್ಲಿ ಮತಾಂತರ ಹೆಚ್ಚುತ್ತಾ ಇದೆಯಲ್ಲ, ಯಾಕೆ? ತಿರುಪತಿ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ಚರ್ಚ್ಗಳಿವೆ. ಈಗ 100ಕ್ಕೂ ಹೆಚ್ಚು ಚರ್ಚ್ಗಳ ಕೆಳಗಡೆ ಇದೆಲ್ಲವೂ ಕೂಡ ಅಕ್ರಮವಾಗಿ ನಿರ್ಮಾಣವಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇದೆ. ಅಚ್ಚರಿ ಅಂದರೆ ಮತಾಂತರಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕಿತ್ತು ಸರ್ಕಾರ. 2007ರಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲಾಗಿತ್ತು ಮತಾಂತರ ಮಾಡುವಂಗಿಲ್ಲ ಅಂತೇಳಿ. ಅದು ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮದ ಪ್ರಚಾರ ಮಾಡುವಂತಿಲ್ಲ ಅಂಥೇಳಿ ಸರ್ಕಾರ ಆದೇಶ ಕೊಟ್ಟಿತ್ತು. ನಿಷೇಧ ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ ಕೊಡಬೇಕು ಅಂತಿತ್ತು. 5,000 ರೂಪಾಯಿ ದಂಡ, 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಅಂತೇಳಿ ಕಟ್ಟಪ್ಪಣೆ ಇತ್ತು. ಆದರೂ ತಿರುಪತಿ ಸನ್ನಿಧಾನದಲ್ಲಿ ಮತಾಂತರ ಹೆಚ್ಚಳವಾಗ್ತಾ ಇದೆ. ಈಗ ಕಡಿವಾಣ ಹಾಕೋದು ಯಾರು? ಚಂದ್ರಬಾಬು ನಾಯ್ಡು ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು. ಗೊತ್ತಾಯ್ತಲ್ಲ ಒಟ್ಟಾರೆಯಾಗಿ. ಆಮೇಲೆ ನೀವು ಕೆಲವರೆಲ್ಲ, ತುಂಬ ಜನರಿಗೆ ತಿರುಪತಿ ತಿಮ್ಮಪ್ಪ ಏನು ಮನೆ ದೇವರು. ಇವನ್ ದೈವಾರಾಧನೆ ಮಾಡುವಂಥ ದಕ್ಷಿಣ ಕನ್ನಡದಲ್ಲೂ ಕೂಡ ಬಹುತೇಕರಿಗೆ ತಿಮ್ಮಪ್ಪ ಮನೆ ದೇವರು. ಅಲ್ಲಿ ಒಂದು ಗಾದೆ ಇದೆ, ನಾಗಪ್ಪ ಅಣ್ಣಪ್ಪ ತಿಮ್ಮಪ್ಪ ಅಂತೇಳಿ. ಓಕೆ. ಇನ್ನು ತಿರುಪತಿಯ 3 ಬಗೆಯ ಲಡ್ಡಿದೆ ತಿರುಪತಿಯಲ್ಲಿ. ಓಕೆ. ಒಮ್ಮೆ ಲಡ್ಡು ರುಚಿ ನೋಡಿದವ ಮತ್ತೆ ಮತ್ತೆ ಬೇಕು ಅಂತ ಅದನ್ನು ಇಷ್ಟಪಡ್ತಾನೆ. ತಿರುಪತಿಯಲ್ಲಿ ಕೊಡುವ ಲಡ್ಡು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಆಮೇಲೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ 3 ಬಗೆಯ ಲಡ್ಡಿದೆ. 3 ಬಗೆಯ ಲಡ್ಡು ತಯಾರಿ ಮಾಡ್ತಾರೆ. ಒಂದು ಚಿಕ್ಕ ಲಾಡು 175ರಿಂದ 200 ಗ್ರಾಮ್ ಇರುತ್ತೆ. ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತಾರೆ. ಚಿಕ್ಕ ಲಡ್ಡುಗೆ 60 ರೂಪಾಯಿ ದರ ನಿಗದಿಯಾಗಿದೆ, ಫ್ರೀ ಕೊಡ್ತಾರೆ. ಒಂದು ಎಕ್ಸ್ಟ್ರಾ ಬೇಕು ಅಂದರೆ 60 ರೂಪಾಯಿ. ಬಹುತೇಕ ಭಕ್ತರು ಇದನ್ನು ಪಡೀತಾರೆ. 2ನೇ ಮಾದರಿ ಲಡ್ಡು ಹೆಸರು ಕಲ್ಯಾಣ ಲಡ್ಡು. ಅದು ಸ್ವಲ್ಪ ದೊಡ್ಡದಿರುತ್ತೆ. ಕಲ್ಯಾಣ ಲಡ್ಡು ಅರ್ಧ kg, 200ರಿಂದ ಅರ್ಧ kg. ಕಲ್ಯಾಣ ಲಡ್ಡು ವಿಶೇಷ ದಿನಗಳಲ್ಲಿ ಮಾತ್ರ ತಯಾರು ಮಾಡ್ತಾರೆ, ನಿಮಗೂ ಸಿಗುತ್ತೆ. ಕಲ್ಯಾಣ ಲಡ್ಡುವಿಗೆ 100 ರೂಪಾಯಿ ಅಥವಾ 200 ರೂಪಾಯಿ ಬೆಲೆ ಇದೆ. ಆಮೇಲೆ ತಿರುಪತಿ ತಿಮ್ಮಪ್ಪನಿಗೆ ಒಂದು ವಿಶೇಷ ಲಡ್ಡು ರೆಡಿ ಮಾಡ್ತಾರೆ. ತಿಮ್ಮಪ್ಪನಿಗೆ ನೀಡುವ ಲಡ್ಡಿನ ತೂಕ, ಒಂದು ಲಡ್ಡಿನ ತೂಕ 32 kg ಇರುತ್ತಂತೆ. 32 kg. ಅದು ಎಲ್ರಿಗೂ ಸಿಗೋದಿಲ್ಲ. ದೊಡ್ಡ ಲಡ್ಡಾಗಿರೋ ಕಾರಣಕ್ಕಾಗಿದ್ದರೆ ಹೆಸರೇ ಬೃಹತ್ ಲಡ್ಡು. ಹೆಸರಿಗೆ ತಕ್ಕಂತೆ ಬೃಹತ್ ಲಡ್ಡು. ವರ್ಷದಲ್ಲಿ 2-3 ಬಾರಿ ಮಾತ್ರ ಈ ಬೃಹತ್ ಲಡ್ಡನ್ನು ತಯಾರಿ ಮಾಡ್ತಾರೆ, ಡೈಲಿ ಇಲ್ಲ. ಈ ಲಡ್ಡುಗೆ ಜಗತ್ತಿನ ಅತೀ ದೊಡ್ಡ ಲಡ್ಡು ಎಂಬ ಹೆಸರು ಕೂಡ ಇದೆ. ತಿರುಪತಿ ಲಡ್ಡನ್ನು ಅರ್ಚಕರೇ ತಯಾರು ಮಾಡೋದು ವಿಶೇಷ. ಅರ್ಚಕರೇ ತಯಾರು ಮಾಡ್ತಾರೆ. ಅದನ್ನು ಶುದ್ಧ ತುಪ್ಪದಲ್ಲಿ ತಯಾರಿಸಲಾಗತ್ತೆ. ಶುದ್ಧ ತುಪ್ಪದಲ್ಲಿ. ಸಾಧಾರಣವಾಗಿ ಈ ಶುದ್ಧ ತುಪ್ಪ ಅಂತೇಳಿ ನೀವು ಹೊರಗಡೆ ಹೋದರೆ
ಕೆಜಿಗೋ ಲೀಟ್ರಿಗೇನೋ 1,000 ರೂಪಾಯಿನ ತಗೋತಾರೆ. ಆದರೆ ತಿರುಪತಿಯ ಲಡ್ಡು ತಯಾರಿಸಲು ಪ್ರಾಣಿ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಮತ್ತು ಲ್ಯಾಬ್ ರಿಪೋರ್ಟಲ್ಲಿ ಬಂದಿದೆ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ಕಲುಷಿತವಾಗಿದೆ. ಐದು ವರ್ಷದಲ್ಲಿ ತಿರುಪತಿ ಪಾವಿತ್ರ್ಯತೆ ಹಾಳು ಮಾಡಿದ್ದಾರೆ. ಅನ್ನದಾನದ ಗುಣಮಟ್ಟದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿದೆ. ಇದೇ ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಸಿ.ಟಿ. ರವಿ ಕೂಡ ಮಾತಾಡ್ತಾರೆ. ಅದನ್ನು ಹೇಳ್ತೀನಿ ಆಮೇಲೆ. ಅಂದರೆ ಅಲ್ಲಿ ಲಡ್ಡು ಏನಿದೆ ಅದಕ್ಕೆ ಪವಿತ್ರವಾದಂತಹ ತುಪ್ಪದಿಂದ ಅದನ್ನು ಮಾಡಲಾಗ್ತಾ ಇಲ್ಲ. ನೀವು ಯಾವುದಾದ್ರೂ ಪಂಡಿತರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವರಿಗೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಹಾಗಾಗಿ ನಮ್ಮಲ್ಲಿ ನೋಡಿ ದೈವಾರಾಧನೆ, ದೇವರ ಆರಾಧನೆ, ದುರ್ಗೆ ಆರಾಧನೆ, ಈ ಆರಾಧನೆಗಳೆಲ್ಲ ಬೇರೆ ಬೇರೆ ಇದೆ ಇಲ್ಲಿ ನಮ್ಮ ಪರಂಪರೆಯಲ್ಲಿ. ಸೊ ಅದು ಸುಲಭದಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಆದರೆ ತಿಮ್ಮಪ್ಪ ಆತನಿಗೆ ಯಾವುದೇ ಕಾರಣಕ್ಕೂ ಈ ಥರ ಪ್ರಾಣಿಗಳ ಕೊಬ್ಬಿನಾಂಶವಿರುವಂಥದ್ದನ್ನು ಬಳಸುವ ಹಾಗಿಲ್ಲ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಸಿ.ಟಿ. ರವಿ. ಕೇಳಿಸ್ಕೊಡಿ. ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು. ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು? ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೇಗೆ ಅಲ್ಲಿಗೆ ಹೋಗ್ತೀವಿ, ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಬಸ್ ಮಾಡ್ಕೊಂಡು ಹೋಗ್ತೀವಿ, ಪ್ರೈವೇಟಾಗಿ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಎಷ್ಟೇ ದೊಡ್ಡ ಕ್ಯೂ ಇದ್ದರೂ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ? ಯಾವುದೇ ದೇವಸ್ಥಾನ. ಆದರೆ ತಿರುಪತಿಗೆ ನೀವು ಹೋಗೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟೆ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಹಂಗಾಗದೇ ಇಲ್ಲ ಅಂತ. ಅಲ್ಲೊಂದು ಸಿಸ್ಟಮೇ ಬೇರೆ. ಟಿಕೆಟ್ ತಗೋಬೇಕು, ಬುಕ್ಕಿಂಗ್ ಮಾಡಿರಬೇಕು. ಆಮೇಲೆ ನೀವು ಲೈನಲ್ಲಿ ಹೋಗಬೇಕಾಗಿದ್ರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ ಅದಕ್ಕೆ. ಆಮೇಲೆ ತಿರುಪತಿ ತಿಮ್ಮಪ್ಪನನ್ನು 7 ಬಾಗಿಲುಗಳಿರುತ್ತೆ. 7 ಬಾಗಿಲುಗಳ ದೂರದಿಂದ ನೋಡ್ತೀವಿ, 3 ಬಾಗಿಲಿಂದ ನೋಡ್ತೀವಿ, ಹತ್ತಿರದಿಂದ ನೋಡ್ತೀವಿ, ಬ್ರೇಕ್ ದರ್ಶನ, ಮಗದೊಂದು ಬೇರೆ ಬೇರೆ ರೀತಿಯಲ್ಲಿದೆ. ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿರುವಂಥ ಲಡ್ಡು ಸಿಗದೇ ಇದ್ದರೆ ಹೇಗೆ ಸತ್ಯನಾರಾಯಣ ಪೂಜೆ ಆದ ನಂತರ ಸಪಾತ ಭಕ್ಷ ಕೊಡ್ತಾರಲ್ಲ, ಅದು ಸ್ವೀಕಾರ ಮಾಡದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ವಂತೆ ಸತ್ಯನಾರಾಯಣ ಪೂಜೆ. ಹಾಗೆಯೇ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ವಿಶ್ವಪ್ರಸಿದ್ಧವಾದಂತಹ ಲಡ್ಡು ತೆಗೆದುಕೊಂಡು ಅದು ಕೂಡ ಅಲ್ಲಿ ತಿನ್ನೋದಿಲ್ಲ ಕೆಲವರೆಲ್ಲ, ಅದನ್ನು ಹಾಗೇ ಮನೆಗೆ ತಗೊಂಬಂದು ದೇವರ ಕೋಣೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ ಆಮೇಲೆ ತಿಂತಾರೆ. ದೇವಸ್ಥಾನಕ್ಕೆ ಹೋಗಿ ಬರಲಿ, ಮತ್ತೊಂದು ಮನೆಯಲ್ಲಿ ಅದು ಇದ್ದರೆ ಕೆಲವರು ನಾನ್ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ಮಾಡೋದಿಲ್ಲ. ಹಾಗಂತ ಇದು ನಾನ್ ವೆಜ್ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು. ನಮ್ಮ ಭಾರತ ದೇಶದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಪದ್ಧತಿ ಇದೆಲ್ಲ ಬೇರೆ ಬೇರೆ. ಅದು ಭಾಳ ದೀರ್ಘ ಇದೆ, ಅದು ಆಮೇಲೆ ಮಾತಾಡೋಣ. ಈಗ ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ನೀವೆಲ್ಲರೂ ಒಮ್ಮೆ ಆದರೂ ತಿರುಪತಿಗೆ ಹೋಗಿರ್ತೀರಾ, ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವನೆ ಮಾಡಿರ್ತೀರಾ. ಆದರೆ ಅದೇ ಲಡ್ಡು ಬಗ್ಗೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಇದನ್ನು ಎಲ್ಲಿ ರಿಪೋರ್ಟ್ ತಗೊಂಡಿವಿ ಅಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಲ್ಯಾಬ್ ರಿಪೋರ್ಟ್ ಬಯಲು ಮಾಡಿದೆ ಅನ್ನುವಂಥ ವಿಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದಿಗಿಲನ್ನು ಉಂಟು ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ
ತಿರುಪತಿ ಪ್ರಸಾದದಲ್ಲಿ ಮಾಂಸದ ಅಂಶ. ಆಂಧ್ರ ಮುಖ್ಯಮಂತ್ರಿ ಸ್ಫೋಟಕ ಆರೋಪ. ಹಿಂದೂಗಳ ನಂಬಿಕೆಗೆ ಕೊಡಲಿಪೆಟ್ಟು ಬೀಳುವಂತಹ ಆರೋಪವನ್ನ ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ. ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳನ್ನ ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅಂತ ఆరోపిಸಿದ್ದಾರೆ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ದೇಗುಲ ಪಾವಿತ್ರ್ಯತೆ ಹಾಳು ಮಾಡ್ತಿರೋದೇಕೆ? ನಾಯ್ಡು. ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಈ ಆಪಾದನೆಯನ್ನ ತಳ್ಳಿ ಹಾಕಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ವ್ಯಕ್ತಿಯಿಂದ ಬೇಜವಾಬ್ದಾರಿ ಹೇಳಿಕೆ ನಿರೀಕ್ಷಿಸಿರಲಿಲ್ಲ. ಅಸಲಿಗೆ ತಿರುಪತಿ ದೇವಾಲಯದ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಿರೋದೇಕೆ ಚಂದ್ರಬಾಬು ನಾಯ್ಡು ಅಂತ ರಾಜ್ಯಸಭಾ ಸದಸ್ಯ ವೈವಿ ಸುಬ್ಬಾರೆಡ್ಡಿ ತಿರುಗೇಟ್ ನೀಡಿದ್ದಾರೆ. ఎవరైతే మాట్లాడారో దీనిపై వాళ్ళు స్పందించాలి. వాళ్ళ దగ్గర ఏమైనా ఆధారాలు ఉంటే నిరూపించాలి. లేకపోతే తప్పకుండా దీనిపై డిఫామేషన్ కేసు వేసేదానికి అన్ని విధాల ఏర్పాట్లు చేస్తాం. ఇక్కడేదో మన హైకోర్టులోనో ఇంకో హైకోర్టులోనో కాకుండా, ఎందుకంటే స్వామివారి భక్తులు ప్రపంచవ్యాప్తంగా ఉన్నారు కాబట్టి దీన్ని అవసరమైతే సుప్రీంకోర్టులో కూడా దీనిపై కేసేసే కార్యక్రమం చేస్తామని చెప్పి ఈ సందర్భంగా తెలియజేస్తున్నాం. ತಿರುಪತಿ ತಿಮ್ಮಪ್ಪನ ಒಡಲಲ್ಲೇ ಇಂತಹ ಘೋರ ಅಪಚಾರ ನಡೆದಿದ್ರೆ ಆತನೇ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.